ಹಲೋ ನಮಸ್ಕಾರ ಎಲ್ರಿಗೂ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಾಯಿತು. 4 ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಅದಷ್ಟು ಮಾಡೋಷ್ಟೊತ್ತಿಗೆ ಏನಿಲ್ಲ ಅಂತೇಳಿದ್ರು ನನಗೆ 5:30 ಆಗೋಗ್ಬಿಡುತ್ತೆ. ಅದಾದಮೇಲೆ ಇನ್ನೇನು ಫ್ರೆಶ್ ಅಪ್ ಆಗಿ ಇವಾಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ನನಗೆ ಅಷ್ಟೊಂದೇನು ಬರಲ್ಲ, ಹೇಗೆ ಬರುತ್ತೋ ಆ ರೀತಿ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಸ್ಟಡ್ಸ್ ಎಲ್ಲ ಇದೆ, ಅದು ಅಷ್ಟು ಚೆನ್ನಾಗಿಲ್ಲ, ಅದು ಮೆಟೀರಿಯಲ್ ಅಷ್ಟು ಚೆನ್ನಾಗಿಲ್ಲ, ಹಂಗಾಗಿ ನನಗೆ ಏನು ಗೊತ್ತೋ ಅದೇ ರೀತಿ ಕೈಯಲ್ಲೇ ಹಾಕ್ಕೊಳ್ತೀನಿ. ಮತ್ತು ನೀವೆಲ್ಲ ಹೇಗೆ ಹಾಕ್ತೀರಾ? ನಿಮ್ಮದು ಅಮಾವಾಸ್ಯೆ ಪೂಜೆ ಮಾಡಿ ಮೊದಲು ಎಲ್ಲರೂ ಯಾವತ್ತೂ ಅಮಾವಾಸ್ಯೆ ಪೂಜೆ ಬಿಡಬೇಡಿ, ವಿಶೇಷವಾಗಿ ಮಾಡಿ. ಹಾಗೆ ಮನೇಲಿ ವೆಹಿಕಲ್ಸ್ ಇದ್ದರೆ ವೆಹಿಕಲ್ಸ್ ಕೂಡ ಪೂಜೆ ಮಾಡಿ, ಅಂಗಡಿ ಇದ್ದರೆ ಅಂಗಡಿ ಪೂಜೆ ಮಾಡಿ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆನ ಪೂಜೆ ಮಾಡೋದು ನಿಲ್ಲಿಸ್ಬೇಡಿ. ಇನ್ನು ಬಾಗಿಲಲ್ಲಿ 2 ನಿಂಬೆಹಣ್ಣು ಇಡೋದು ಅಥವಾ ತೆಂಗಿನಕಾಯಿ ಹೊಡೆದಿಡೋದು ಇದೆಲ್ಲ ಮಾಡಬೇಕು. ಇದೆಲ್ಲ ಶಾಂತಿ ಅಂತೇಳಿ ನಮ್ಮ ಕಡೆ ಅಂತ ಹೇಳ್ತಾರೆ, ಶಾಂತಿ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಮಾಡಬೇಕು. ಅಮಾವಾಸ್ಯೆ ಪೂಜೆ ದಿನ ಮಿಸ್ ಮಾಡ್ದೇ ಪೂಜೆ ಮಾಡಿ. ಪ್ರತಿದಿನ ಪೂಜೆ ಮಾಡೋದೇ ಬೇರೆ, ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆ ಮಾಡೋದೇ ಬೇರೆ. ಅದು ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಒಂದು ಸಲ ಪೂಜೆ ವಿಶೇಷವಾಗಿ ಮಾಡಿ. ಎಷ್ಟೊಂದು ಜನ ಕ್ಯಾಲೆಂಡರೇ ನೋಡಿರಲ್ಲ, ಅಮಾವಾಸ್ಯೆ ಅನ್ನೋದು ಕೂಡ ಗೊತ್ತಿರಲ್ಲ. ಈ ರೀತಿ ನಿಜವಾಗ್ಲೂ ಮಾಡಬೇಡಿ. ನನಗೇನು ಗೊತ್ತೋ ಅದನ್ನು ನಿಮಗೆ ಖಂಡಿತ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಅಮಾವಾಸ್ಯೆ ಪೂಜೆನ ವಿಶೇಷವಾಗಿ ಮಾಡಿ. ವಿಶೇಷವಾಗಿಲ್ಲ ಅಂತೇಳಿದ್ರು ಅಟ್ಲೀಸ್ಟ್ ಪೂಜೆ ಮುಖಾಂತರ ಮಾಡಿಬಿಟ್ಟು, ಪೂಜೆ ಥರ ಮಾಡಿಬಿಟ್ಟು ನಿಮ್ಮ ವೆಹಿಕಲ್ಸ್ ಏನಿರುತ್ತೋ ಮನೇಲಿ, ಬೈಕು, ಕಾರು ಅಥವಾ ಲಾರಿ ಏನಿರುತ್ತೋ ಅದೆಲ್ಲದನ್ನು ನೀವು ಪೂಜೆ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಇವಾಗ ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ. ನೀವೆಲ್ಲ ಕೇಳ್ಬೋದು, ಇವಾಗ ಇದೇನು ಹೊಸ್ದಾಗಿ ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ ಅಂತೇಳಿ ನೀವು ಕೇಳ್ಕೊಬೋದು. ಹೌದು, ಇತ್ತೀಚೆಗೆ ಅಷ್ಟೇ ನಾನು ಕೂಡ ಶುರು ಮಾಡ್ಕೊಂಡಿದ್ದೀನಿ ಅಗ್ನಿಹೋತ್ರ. ತುಂಬಾ ಒಳ್ಳೆಯದು. ಒಂದು ಪರಿಸರಕ್ಕೆ ನಾವು ಕೊಡ್ತಾ ಇರೋವಂಥ ಒಂದು ಪ್ರೀತಿ ಅಂದರೆ ಈ ಒಂದು ಅಗ್ನಿಹೋತ್ರದಿಂದ 3 ಟನ್ ಆಕ್ಸಿಜನ್ ರಿಲೀಸ್ ಆಗುತ್ತಂತೆ. ನೋಡಿ, ಇದಕ್ಕಿಂತ ಇನ್ನೇನು ಬೇಕಲ್ವಾ ನಮಗೆ? ನಾವು ಪರಿಸರಕ್ಕೆ ಏನೋ ಒಂದು ಕೊಡ್ತಾ ಇದ್ದರೆ ಖಂಡಿತ ಪರಿಸರ ಕೂಡ ಹಿಂತಿರುಗಿ ನಮಗೆ ಏನೋ ಒಂದು ಕೊಡುತ್ತೆ. ಹಾಗಾಗಿ ಪರಿಸರ ಉಳಿಸೋಣ. ಹಾಗಾಗಿ ಇತ್ತೀಚೆಗೆ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಅಗ್ನಿಹೋತ್ರ ಮಾಡೋದು. ಪರಿಸರದಕ್ಕಷ್ಟೇ ಅಲ್ಲ, ನಮ್ಮ ಒಂದು ಮನೆಗೂ ಕೂಡ ಒಳ್ಳೆಯದು. ಯಾವುದೇ ರೀತಿ ಕಣ್ದೃಷ್ಟಿ ಇರ್ಬೋದು, ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿ ಇರ್ಬೋದು. ಅದಕ್ಕೆಲ್ಲದಕ್ಕೂ ಇದರಿಂದ ನಮಗೆ ಮುಕ್ತಿ ಸಿಗುತ್ತೆ ಖಂಡಿತ. ಪರಿಸರ ಉಳಿಸೋದ್ರಿಂದ ಇಷ್ಟೆಲ್ಲ ಲಾಭ, ನಮಗೂ ಕೂಡ ಲಾಭ, ಪರಿಸರಕ್ಕೂ ಲಾಭ ಇದೆ. ಹಾಗೆ ಈ ನಮ್ಮ ಮನೆ ಸುತ್ತಲೂ ಏನು ಹೇಳ್ತೀವಿ, ಅಕ್ಕಪಕ್ಕ ಮನೆಗೂ ಕೂಡ ಒಳ್ಳೆಯದು. ಒಂದು ಮನೆ ಮಾಡೋದ್ರಿಂದ 7 ಎಕರೆ ಅಷ್ಟು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಂತೆ. 10 ಅಡಿಯಷ್ಟು ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತಂತೆ. ನೋಡಿ, ಇದಕ್ಕಿಂತ ಇನ್ನೇನು ಬೇಕಲ್ವಾ? ನೋಡಿ, ಎಷ್ಟು ಇದಕ್ಕೇನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಏನು ಅಂತೇಳಿದ್ರೆ, ಒಂದು ಹಸುವಿದು ಸಗಣಿ ಬೇಕು, ಅದನ್ನು ಭರಣಿ ಅಂದರೆ ತಟ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಭರಣಿಯಾಗಿ ಮಾಡ್ಕೊಳ್ಳೋದು. ಹಾಗೆ ಹಸಿನ ತುಪ್ಪ ಬೇಕು, ಇವೆರಡೂ ಇದ್ದರೆ ಸಾಕು. ಹಾಗೆ ಅಕ್ಷತೆ ಬೇಕು, ಅನ್ಪಾಲಿಶ್ಡ್ ರೈಸ್ ಬೇಕು. ಇಷ್ಟು 3 ಇದ್ದರೆ ಸಾಕು, ಅಗ್ನಿಹೋತ್ರ ಆಗುತ್ತೆ. ಬರೋ ದಿನಗಳಲ್ಲಿ ನಿಮಗೆ ಇದನ್ನು ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಈ ರೀತಿ ಹೊಗೆ ಬರುತ್ತಲ್ಲ, ಇದು ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಯೊಳಗೆ. ನಿಜವಾಗ್ಲೂ ಎಷ್ಟು ಸುಗಂಧ ಬರ್ತಾ ಇರುತ್ತೆ ಅಂದರೆ, ಏನೇ ದುಷ್ಟ ಶಕ್ತಿಗಳಿದ್ರೆ ಆಚೆ ಹೋಗ್ಬಿಡುತ್ತೆ, ಅಷ್ಟು ಒಂದು ಪಾಸಿಟಿವಿಟಿ ಇರುತ್ತೆ. ನಾನು ಕೂಡ ಮಾಡ್ದಲ್ಲ, ಅದೆಷ್ಟು ಮನೆ ಫುಲ್ ಘಮ ಘಮ ಅಂತ ಇರುತ್ತೆ. ಅದು ಒಂದು ಸಲ ಅದನ್ನು ನಾವು ಅಗ್ನಿಹೋತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಮುಗೀತು, ಅದು ಮುಟ್ಟಬಾರ್ದು. ಅದನ್ನು ಅಲ್ಲೇ ಇಟ್ಬಿಟ್ಟು ನಾವು ನೆಕ್ಸ್ಟ್ ಏನು ಕೆಲಸ ಇದೆಯೋ ಆ ಕೆಲಸ ನಾವು ಮಾಡ್ಕೋಬೋದು. ನೋಡಿ, ಹೊಗೆ ಫುಲ್ಲು ಮನೆಯೆಲ್ಲ ಹರಡಿರುತ್ತೆ, ತುಂಬ ಸುಗಂಧವಾಗಿ ಬರ್ತಾ ಇರುತ್ತೆ. ಅದು ಮುಗಿಸ್ಕೊಂಡು ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ. ಟೈಮ್ ಆಗೋಗಿತ್ತು. ಅದೇನಂತ ಹೇಳಿದ್ರೆ, ಸೂರ್ಯ ಹುಟ್ಟೋ ಟೈಮಲ್ಲಿ ಹಾಗೆ ಸೂರ್ಯ ಮುಳುಗೋ ಟೈಮಲ್ಲಿ ನಾವು ಮಾಡಬೇಕು. ಹಾಗಾಗಿ ಮೊದಲು ಅದನ್ನು ಮುಗಿಸ್ಕೊಂಡು ಅದಾದ ನಂತರ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ಅಗ್ನಿಹೋತ್ರ ಮಾಡಬೇಕು, ಪೂಜೆ ಆಗಲಿ ಅಥವಾ ಆಗದೇ ಇರಲಿ, ಸಮಯ ಅಂದರೆ ಸಮಯ ಅಗ್ನಿಹೋತ್ರ ಮಾಡಿಬಿಡ್ಬೇಕು. ನೋಡಿ, ಇವಾಗ ಪೂಜೆ ಮಾಡಿ ಬಾಗಿಲು ಕೂಡ ರಂಗೋಲಿಯಲ್ಲಿ ಹಾಕಿದ್ದೆ, ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಕಡೆ ಒಂದು ಈ ಕಡೆ ಒಂದು 2 ಅರಿಶಿನ ಹಾಗೆ ಕುಂಕುಮ ಹಚ್ಬಿಟ್ಟು ನಿಂಬೆಹಣ್ಣು ಇಟ್ಟಿದ್ದೀನಿ, ಹಾಗೆ 2 ತೆಂಗಿನಕಾಯಿ ಇಟ್ಟಿದ್ದೀನಿ, ದೀಪನೂ ಇಟ್ಟಿದ್ದೀನಿ. ಒಳಗಡೆ ದೇವ್ರ ಮನೆ ಬಾಗಿಲು ಇರುತ್ತಾ ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿಲ್ಲ. ಇಲ್ಲಿಟ್ಟರು
ನಮ್ಮದು ಅಂದರೆ ಹೊರಗಡೆ ಫುಲ್ ಗಾಳಿ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹಾರೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಂಟ್ರೆನ್ಸಲ್ಲಿ ಏನೂ ಇಟ್ಟಿಲ್ಲ. ದೇವ್ರ ಮನೆ ಬಾಗಿಲು ಮಾತ್ರ ಇಟ್ಟಿರ್ತೀನಿ ಅಷ್ಟೇ. ನೋಡಿ, ಈ ರೀತಿ ಮಾಡೋದೇ ಒಂದು ಖುಷಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಾಗಿಲು. ನೀವು ಅಷ್ಟೇ ಮಾಡಿ ಈ ರೀತಿ. ರಂಗೋಲಿನ ಪ್ರತಿನಿತ್ಯ ಈ ರೀತಿ ಏನು ಹಾಕಲ್ಲ, ಯಾವಾಗಾದರೂ ಈ ಥರ ಅಮಾವಾಸ್ಯೆ ಇದ್ದರೆ ಮಾತ್ರ ಹಾಕ್ತೀನಿ. ನೋಡಿ, ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ರಂಗೋಲಿ, ಹೆಂಗೆ ಗೊತ್ತೋ ಆ ರೀತಿ ಮಾಡ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಕೂಡ ಅಷ್ಟೇ ರಂಗೋಲಿ ಹಾಕ್ಬಿಟ್ಟು ಈ ರೀತಿ ಅಮಾವಾಸ್ಯೆ ದಿನ ಪ್ರತಿನಿತ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮಾಡಿ ಒಂದು ಪಾಸಿಟಿವ್ ಲೈಫ್ನ ನಿಮ್ದಾಗಿಸ್ಕೊಳ್ಳಿ. ಏನೇ ಒಂದು ನೆಗೆಟಿವಿಟಿ ಇದ್ದರೆ ಆದಷ್ಟು ಬೇಗ ತೆಗೀರಿ. ನೋಡಿ, ಆಗಲೇ ಹೇಳಿದ್ನಲ್ಲ ಅಗ್ನಿಹೋತ್ರ ಅಂತ, ಅದು ಕೂಡ ಅಷ್ಟೇ ನೆಗೆಟಿವಿಟಿ ತೆಗಿಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದು ಬರೋ ದಿನಗಳಲ್ಲಿ ಖಂಡಿತ ನಿಮಗೆ ಅದನ್ನು ಫುಲ್ ಎಕ್ಸ್ಪ್ಲೇಷನ್ ನಾನು ಕೊಡ್ತೀನಿ. ನೋಡಿ, ಇವಾಗ ದೇವ್ರ ಮನೆ ಬಾಗಿಲಲ್ಲಿ 2 ದೀಪ ಇಟ್ಟಿದ್ದೀನಿ. ಇಲ್ಲಾಂದರೆ ಗಾಳಿ ಇರಲ್ವಲ್ಲ, ಹಾಗಾಗಿ ಫುಲ್ಲು ಬತ್ತಿ ಎಣ್ಣೆ ಇರೋವಷ್ಟು ಉರಿತಾ ಇರುತ್ತೆ. ಹಾಗಾಗಿ ಇಲ್ಲಿ ಹಚ್ಚಿಟ್ಟಿರ್ತೀನಿ. ಇಲ್ಲೂ ಕೂಡ 2 ನಿಂಬೆಹಣ್ಣು ಇಟ್ಟಿರ್ತೀನಿ. ಎಷ್ಟೇ ಅಮಾವಾಸ್ಯೆ ಬಂದರೂ ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಮಾಡೇ ಮಾಡ್ತೀನಿ ನಾನು. ಹಾಗೆ ಈ ಅಮಾವಾಸ್ಯೆ ದಿನ ನಮಗೆ ಗ್ರಹಣ ಕೂಡ ಇತ್ತು. ಅದೇ ಇಂಡಿಯಾದಲ್ಲಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಗ್ರಹಣ ಅಂತ ಏನಿಲ್ಲ, ಪೂಜೆ ಆಗಿದೆ. ಸೊ ಬೆಳಿಗ್ಗೆ ಇವತ್ತು ಎಳ್ನೀರು ಕುಡಿಯೋಣ ಅಂತೇಳಿ ತೊಗೊಂಡಿದ್ದೀನಿ. ಓಪನ್ ಆಗಿದೆ. ಇದು ನಮ್ಮ ತೋಟದ ಎಳ್ನೀರು ಕುಡಿತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು. ಇನ್ನು ಅಮಾವಾಸ್ಯೆ ದಿನ ಏನಂತ ಹೇಳಿದ್ರೆ, ನೀವು ವೆಹಿಕಲ್ಸ್ ಇದ್ದರೆ ವೆಹಿಕಲ್ಸ್ ಕೂಡ ಪೂಜೆ ಮಾಡ್ಕೋಬೋದು. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಳ್ಳಿ. ಸೊ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಇದು ಎಳ್ನೀರು ಕುಡಿತಾ ಇದ್ದೀನಿ. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ವಾಂಗಿಬಾತ್ ಮಾಡಿ ಸ್ವಲ್ಪ ಗೋಧಿ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಗೋಧಿ ಪಾಯಸ ನಾನು ಬರಲ್ಲ, ಅಮ್ಮ ಮಾಡ್ತಾರೆ. ವಾಂಗಿಬಾತ್ ನಾನು ಮಾಡ್ತೀನಿ. ಪುಡಿ ಕೂಡ ಇಲ್ಲ, ಅದು ಕೂಡ ಮಾಡ್ಕೊಬೇಕು ಇವಾಗ. ಮತ್ತು ಎಳ್ನೀರು ಕುಡಿದ್ಬಿಡೋಣ. ಸ್ವೀಟ್ ಇದೆ ಅನಿಸುತ್ತೆ. ಇದಕ್ಕಿನ್ನೂ ಇದು ಬರ್ತಲ್ಲ, ಇದನ್ನ ಹಿಂಗೆ ತಗೊಂಡು, ಇದು ಚಿಕ್ಕದಾಗುತ್ತೆ ಅನಿಸುತ್ತೆ. ಇನ್ನೇನು ಮಾಡ್ತೀನಿ ಅಂದರೆ, ಇವಾಗ ಇನ್ನು ಈ ರೀತಿ ಎಳ್ನೀರಿಗೆ ನೀವು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ನೈಟಲ್ಲಿ ನೆನೆಸಿಟ್ಟು ಕೂಡ ಕುಡಿಬೋದು. ತಂಪಾಗುತ್ತೆ, ಬಾಡಿ ಹೀಟ್ ಇರುತ್ತಲ್ಲ ಅವ್ರಿಗೆಲ್ಲನೂ ಅಷ್ಟೇ ತಂಪು ಕೊಡುತ್ತೆ. ಇನ್ನು ಈ ರೀತಿ ಏನು ಕಾಯಿ ಇದೆಯಲ್ಲ ಅದೆಲ್ಲ ಇದ್ರೊಳಗೆ ಹಾಕ್ಕೊಳ್ತೀನಿ. ಎಳ್ನೀರಿಗೆ ನೀವು ಇದನ್ನ ಹಾಕೋಬೋದು, ಕಲ್ಸಕ್ಕರೆ ಬರುತ್ತಲ್ಲ, ಕಲ್ಸಕ್ಕರೆನೂ ಕೂಡ ರಾತ್ರಿ ಎಲ್ಲ ನೆನೆಸಿಟ್ಟು ಕುಡಿಯೋದ್ರಿಂದ ಬಾಡಿ ಇನ್ನೂ ಕೂಲ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಕೊಂಡು ಕುಡಿಬೋದು. ಸೊ ನನ್ನ ಇವತ್ತು ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗ್ತಾ ಇದೆ. ಕಾಫಿ ಟೀ ಏನೂ ಇಲ್ಲ, ಇವತ್ತು ಸಿಂಪಲ್ ಆಗಿ ಎಳ್ನೀರು ಕುಡಿದು ಇವತ್ತಿನ ನನ್ನ ಮಾರ್ನಿಂಗ್ ಡ್ರಿಂಕ್ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಅಡುಗೆ ವಾಂಗಿಬಾತ್ ಮಾಡಿ ಒಂದು ಸ್ವಲ್ಪ ಗೋಧಿ ಪಾಯಸ ಮಾಡೋಣ ಅಂತೇಳಿ ರಾತ್ರಿನೇ ನಾನು ಗೋಧಿನ ನೆನೆಸಿಟ್ಟಿದ್ದೆ. ಅಮ್ಮ ನೆನೆಸಿಡು ಅಂತ ಹೇಳಿದರು. ಹಾಗಾಗಿ ಅದು ನೆನೆಸಿಟ್ಟಿದ್ದೆ. ಇವಾಗ ಅವರೇ ಪಾಯಸ ಮಾಡ್ತಿದ್ರು. ನಾನು ವಾಂಗಿಬಾತ್ ಪೌಡರ್ ಮಾಡಿಕೊಂಡು ಹಾಗೆ ಒಗ್ಗರಣೆ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಫಸ್ಟ್ ಎಳ್ನೀರು ಕುಡಿದ್ಬಿಡೋಣ, ಅದಾದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಸೊ ಹಾಗಾಗಿ ಎಳ್ನೀರೆಲ್ಲ ಕುಡಿದು ನೆಕ್ಸ್ಟ್ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಅಮಾವಾಸ್ಯೆ ದಿನ ಅಥವಾ ನಿಮ್ಮನೆ ವಾರದ ದಿನ ಈ ರೀತಿ ಸ್ವೀಟ್ ಮಾಡಿ ಒಂದು ಟಿಫನ್ ಮಾಡಿ ಬೆಳಿಗ್ಗೆನೇ ಕೊಡಿ, ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಯಾವಾಗ್ಲೂ ಒಂದೇ ಥರ ಅಡುಗೆ ಮಾಡೋ ಬದಲು ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟ್ ಒಂದು ಸಲ ಸ್ವೀಟು, ಒಂದಿನ ಟಿಫನ್ ಆ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರಲ್ವ. ನಮ್ಮ ಮನೇಲಿ ಏನಂತ ಹೇಳಿದ್ರೆ ಯಾವಾಗಲೂ ಪಾಯಸ ಮಾಡಲ್ಲ. ನಮ್ಮನೆ ವಾರದ ದಿನ ಅಥವಾ ಅಮಾವಾಸ್ಯೆ ಈ ರೀತಿ ಒಂದು ವಿಶೇಷವಾಗಿದ್ದರೆ ಮಾತ್ರ ನಾವು ಸ್ವೀಟ್ ಮಾಡ್ಕೊಂಡು ಊಟ ಮಾಡ್ತೀವಿ. ವಾಂಗಿಬಾತ್ ಮಾಡಿ ಸ್ವಲ್ಪ ಗೋಧಿ ಪಾಯಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಗೋಧಿ ಪಾಯಸ ಇನ್ನು ರೆಡಿ ಆಗ್ತಾ ಇದೆ. ಸೊ ಇವಾಗ ನಾನು ಒಂದು ಫ್ರೂಟ್ ಸಲಾಡ್ ಮಾಡಿಕೊಂಡು ಹಾಗೆ ವಾಂಗಿಬಾತು ಹಾಗೆ ಏನದು ಗೋಧಿ ಪಾಯಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಲ ಒಂದು ಫ್ರೂಟ್ ಸಲಾಡ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಸಲ ಫ್ರೂಟ್ ಸಲಾಡ್ಗೆ ರುಬ್ಕೊಳ್ಳೋದಕ್ಕೆ ಅಂಜೂರ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ಗೆ ಅಂಜೂರ ಹಾಕ್ಕೊಳ್ತಾ ಇದ್ದೀನಿ. ಅಂಜೂರ ಡೇಟ್ಸ್ ಅಂತೀವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಬನಾನಾ ಹಾಗೆ ಇದು ಶೇಂಗಾ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಈ ಸಲ ಡ್ರ್ಯಾಗನ್ ಫ್ರೂಟ್ ಕೂಡ ತೊಗೊಂಬಂದಿದ್ದೀನಿ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ತಿಂದರೆ ಸ್ವಲ್ಪ ಸಪ್ಪೆ ಅಂತ ಹೇಳಿ ಅನಿಸ್ತು. ನೋಡೋಣ ಸಲಾಡ್ಗೆ ಹಾಕಿದಾಗ ಹೇಗೆ ಬರುತ್ತೆ ಅಂತೇಳಿ ನೋಡ್ತೀನಿ.
ಡ್ರೈ ಫ್ರೂಟ್ಸ್ನ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಹಂಗೆ ಅದೇ ರೀತಿ ಒಂದೇ ಸಲನೂ ಅದೇ ರೀತಿ ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಆ ರೀತಿ ಹಾಗಾಗಿ ಎಲ್ಲದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇನ್ನು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಇದು ಸಲಾಡ್ಗೆ. ಓಕೆ, ಇವಾಗ ಬೇಗ ಸಲಾಡ್ ಮಾಡ್ಕೊಂಡು ಇನ್ನು ವಾಂಗಿಬಾತ್ ಪೌಡರ್ ಕೂಡ ಮಾಡ್ಕೋಬೇಕು. ಖಾಲಿಯಾಗಿದೆ, ಅದನ್ನು ಬೇಗ ಬೇಗ ಮಾಡಿಕೊಂಡು ಮಾಡಬೇಕು. ಸ್ವಲ್ಪ ಲೇಟ್ ಆಗ್ಬೋದು ಅನಿಸುತ್ತೆ ಇವತ್ತು ಟಿಫನ್ನು, ಯಾಕಂದರೆ ಪೌಡರ್ ಎಲ್ಲ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಗೋದು. ಬನ್ನಿ ಫಸ್ಟು ಪೌಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಗ್ಗರಣೆಗೆ ಏನು ಬೇಕು ಅಂತೇಳಿ ಮಾಡ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಪೌಡರ್ ಮಾಡಿಕೊಂಡು ಅದಾದ ನಂತರ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಇನ್ನು ವಾಂಗಿಬಾತ್ ಪೌಡರ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಲ್ಲನೂ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು, ಆವಾಗೇ ರುಚಿಯಾಗಿ ಬರೋದು. ಏನಿಲ್ಲ ಅಂದರೂ ಒಂದು 10 ನಿಮಿಷ 15 ನಿಮಿಷನಾದರೂ ಬೇಕೇ ಬೇಕು. ಇನ್ನು ಇವಾಗ 2 ಟೇಬಲ್ ಸ್ಪೂನ್ ನಾನು ಇವಾಗ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ತೊಗೋದು ಅಷ್ಟೇ. ಎಲ್ಲ ಏನು ಒಂದೊಂದು ಮಾಡಿ ಹುರ್ಕೊಂಡು ಸಪ್ರೇಟಾಗಿ ಇಡೋದೇನಿಲ್ಲ, ಒಂದಾದಮೇಲೆ ಒಂದು ಹಾಕ್ಕೊಳ್ತಾ ಹೋಗೋದಷ್ಟೇ. ಒಂದು ಚೆನ್ನಾಗೇ ಒಂದು ಬ್ರೌನಿಷ್ ಕಲರ್ ಬರಬೇಕು, ಆವಾಗೇನೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೋಡಿ, ನಂದು ಇವಾಗ ಬ್ರೌನ್ ಕಲರ್ ಬಂದಿದೆ. ಒಂಥರ ಕ್ರಿಸ್ಪಿ ಅನಿಸ್ಬೇಕು, ಆ ರೀತಿ ಹುರ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಮಸಾಲ ಪದಾರ್ಥ ಏನಿದೆ, ಲವಂಗ, ಚಕ್ಕೆ, ಲವಂಗ, ಏಲಕ್ಕಿ, ಈ ಒಂದು ಸ್ವಲ್ಪ ಸ್ಟಾರ್ ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಸಾಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಏನಿಲ್ಲ, ಎಲ್ಲನೂ ಒಂದು ಅಂದಾಜು ಒಂದು ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ರುಚಿಯಾಗಿ ಬರುತ್ತೆ. ಇನ್ನು ಇದೇ ಹುರ್ಕೊಳೋದು ಅಂತ ಹೇಳಿದ್ರೆ ಇದು ಲವಂಗ ಇರುತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಇನ್ನು ಒಂದು ಬಟ್ಲಾಗುವಷ್ಟು ನಾನು ಧನ್ಯ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದು ಹಾಕ್ಕೊಂಡ್ರೆ ಬೇಗನೆ ಹುರ್ಕೋಬೋದು, ಇದೇನು ಸ್ವಲ್ಪ ಲೇಟ್ ಆಗಲ್ಲ. ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಗನೆ ಹುರಿದ್ಬಿಡುತ್ತೆ, ತಡ ಮಾಡಲ್ಲ. ಒಂದು ನಿಮಿಷ ಅಥವಾ 1.5 ನಿಮಿಷದೊಳಗೆಲ್ಲ ಹುರಿದ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಕ್ಕೊಂಬಿಟ್ರೆ ಎಲ್ಲ ಸೀದು ಹೋಗ್ಬಿಡುತ್ತೆ, ಹಾಗೆ ಬೇಗ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಸಿಂಪಲ್ಲಾಗಿ ಒಂದು ರ್ಯಾಂಡಮ್ ಆಗಿ ಒಂದು ಕ್ಲಿಪ್ಪಿಂಗ್ಸ್ ಇಟ್ಕೊಂಡೆ ಅಷ್ಟೇ. ನೋಡಿ, ಇವಾಗ ಎಷ್ಟು ಒಂಥರ ಕಲರ್ ಚೇಂಜ್ ಆಗಿದೆ ಅಲ್ವಾ, ಅಲ್ಲಿ ತನಕ ಹುರ್ಕೊಂಡು ನಂತರ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ತಣ್ಣಗಾಗೋವರೆಗೂ ಜಾರಲ್ಲಿ ಹಾಕ್ಕೋಬೇಡಿ, ಯಾಕಂತೇಳಿದರೆ ಜಾರ್ ಎದ್ದೋಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಫುಲ್ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ನೀವು ಒಂದು ಪ್ಲೇಟಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಹಾಸ್ಬಿಟ್ಟು ಇಟ್ಕೊಳ್ಳಿ. ನೋಡಿ, ನಾನು ಫುಲ್ ತಣ್ಣಗಾಗೋವರೆಗೂ ಅದೇ ರೀತಿ ಇಡ್ತಾಯಿದ್ದೀನಿ. ಇನ್ನು ನಾನಿಲ್ಲಿ ಒಂದು 100 ಗ್ರಾಮ್ ಆಗೋವಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಖಾರ ಕಡಿಮೆನೇ ಇಷ್ಟ, ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಒಂದು 50 ಗ್ರಾಮ್ ಖಾರದ ಮೆಣಸಿನ್ಕಾಯಿ, ಇನ್ನೂ ಒಂದು 50 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತೇಳಿದರೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಕೂಡ ಒಂದು 20 ಗ್ರಾಮ್ ಅಷ್ಟೇ ಆ್ಯಡ್ ಮಾಡ್ಕೋಬೋದು. ಇದು ಫುಲ್ಲು ಹುರ್ಕೊಳೋ ತನಕನೂ ಆ ಥರ ಬಾಣಲೆಲ್ಲೇ ಇಟ್ಕೊಂಡು ನೆಕ್ಸ್ಟ್ ಇದಷ್ಟು ನಾನಿವಾಗ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಮಾಡ್ಕೋಬೇಕಾದ್ರೆ ಲಾಸ್ಟಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಕಲರ್ಗೆ. ಇನ್ನು ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಅದೆಲ್ಲನೂ ಇವಾಗ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಮಿಕ್ಸರ್ ಸ್ವಲ್ಪ ಏನಂತೇಳಿದರೆ ರುಬ್ತಾ ಇಲ್ಲ, ಅದು ಸ್ವಲ್ಪ ಹಾಳಾಗೋಗಿದೆ. ಹಾಗಾಗಿ ಒಂದು 2-3 ಸಲ ನಾನು ಒಂದೊಂದನ್ನೇ ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನಿವಾಗ ಮಿಕ್ಸರ್ ಮಾಡ್ಕೊಂಡು ಈ ಥರ ಆಗಿಬಿಟ್ಟಿದೆ. ಹಾಗಾಗಿ ನಂದು 2-3 ಸಲ ಮಿಕ್ಸರ್ ಮಾಡಿಕೊಂಡೆ. ನಿಮ್ಮದು ಮಿಕ್ಸರ್ ಚೆನ್ನಾಗಿದೆ, ಒಂದೇ ಸಲ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಚೆನ್ನಾಗಿ ಬರುತ್ತೆ ಈ ರೀತಿ ಪೌಡರ್ ಮಾಡಿಕೊಂಡ್ರೆ. ಇದೇನಿಲ್ಲ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು, ರುಚಿಯಾಗಿ ಬರುತ್ತೆ. ಮಿಕ್ಸರ್ ಜಾರ್ ಸರಿಯಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನನಗಷ್ಟೇ. ನೋಡಿ, ಇನ್ನು ಈ ರೀತಿ ಒಂದು ಬಾಕ್ಸಲ್ಲಿ ನೀವು ಇಟ್ಕೊಂಡ್ರೆ 1 ವರ್ಷದವರೆಗೂ ನೀವು ಫ್ರಿಜ್ಜಲ್ಲಿ ಇಡೋದು ಅವಶ್ಯಕತೆಯೂ ಇರೋಲ್ಲ, ಹಾಗೆ ನಾರ್ಮಲ್ ಟೆಂಪರೇಚರಲ್ಲೇ ಇಡ್ಬೋದು. ಫ್ರಿಜ್ಜೇ ಬೇಕು ಅಂತ ಏನಿಲ್ಲ. ನೋಡಿ, ನಾನು ಇವಾಗ ಇದನ್ನೇ ಹೀಗೆ ಇಡ್ತೀನಿ, ಫ್ರಿಜ್ಜಲ್ಲಿ ಏನೂ ಇಡಲ್ಲ. ನಿಜವಾಗ್ಲೂ 1 ವರ್ಷದ ತನಕನೂ ಆಗುತ್ತೆ. ನಮ್ಮ ಮನೇಲಿ ಒಂದು 6 ತಿಂಗಳು ಬರ್ಬೋದೇನೋ ಅಂದ್ಕೊಂಡಿದ್ದೀನಿ. ಬೇಗನೆ ಮಾಡೋದು ಕೂಡ ಬೇಗನೆ ಮಾಡ್ಕೋಬೋದು, ದುಡ್ಡು ಕೊಟ್ಟು ತರೋದಕ್ಕಿಂತ ಇದೆಲ್ಲ ಬೆಸ್ಟ್ ಅಲ್ವಾ. ನೋಡಿ, ಇನ್ನು ಇವಾಗ ನಾನು ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂದಿಗೆ ಒಂದು ಬನಾನಾ, ಹಾಗೆ 2 ಡೇಟ್ಸು, ಶೇಂಗಾ ಹಾಕಿ 1 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲನೂ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ನಾನು
ತೆಂಗಿನ ಹಾಲು ಹಾಕ್ಕೊಂಡೆ ನಾನು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲು ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ನಾವು ನಾರ್ಮಲ್ ಹಾಲು ಹಾಕೋದಕ್ಕಿಂತ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನೇ ಮಾಡ್ಕೊಳ್ತೀನಿ. ನಮ್ಮನೆ ತೆಂಗಿನಕಾಯಿ ಇರುತ್ತಲ್ಲ ಅದೆಲ್ಲ ರುಬ್ಕೊಂಡು ನಾನೇ ಹಾಲು ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಇವಾಗ ನೋಡಿ ಡ್ರ್ಯಾಗನ್ ಫ್ರೂಟ್ ಒಂದು ತೊಗೊಂಬಂದಿದ್ದೀನಿ. ನನಗೇನು ಅಷ್ಟೊಂದು ಟೇಸ್ಟ್ ಇಷ್ಟ ಆಗಲಿಲ್ಲ. ಇನ್ನು ಬನಾನಾ, ಡ್ರ್ಯಾಗನ್ ಫ್ರೂಟು ಹಾಗೆ ಸೇಬು ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟು ಯಾಕೆ ಮನೆಗೂ ಅಷ್ಟೇ ಇದು ಸಲಾಡ್ಗೇನು ಬೇಡ ಅಂತ ಹೇಳಿದರು. ಹಾಗೆ ಇನ್ನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಸಲ ಅಂತೂ ನಾನಾ ನಮೂನಿ ಡ್ರೈ ಫ್ರೂಟ್ಸ್ ಇತ್ತು ನನ್ನ ಹತ್ರ, ಹಾಗಾಗಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲನೂ ಇರೋದು ನಮ್ಮನೆ ತುಂಬ ಅಂದರೆ ತುಂಬ ಕಡಿಮೆ. ಯಾವಾಗಾದರೂ ವಿಶೇಷವಾಗಿ ಏನಾದರೂ ಅಡುಗೆ ಮಾಡ್ತಾಯಿದ್ವಿ ಅಂದರೆ ಮಾತ್ರ ಎಲ್ಲ ಥರ ಡ್ರೈ ಫ್ರೂಟ್ಸ್ ತರೋದು, ಇಲ್ಲಾಂದರೆ ತರೋದೇ ಇಲ್ಲ. ಈ ಸಲ ಏನಕ್ಕೋ ಇತ್ತು, ಹಾಗಾಗಿ ಎಲ್ಲದನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ ಯಾವಾಗಲೂ ಇರೋದೇ ಇಲ್ಲ ನಮ್ಮ ಮನೆಯಲ್ಲಿ. ಯಾವಾಗಾದರೂ ಒಂದು ಸಲ ಏನಾದರೂ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ ತೊಗೊಂಬರ್ತೀವಿ. ಇನ್ನು ಆಯಿತು. ಇವಾಗ ಸ್ಮೂದಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ನನಗೇನೋ ಡ್ರ್ಯಾಗನ್ ಫ್ರೂಟ್ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪೌಡ್ರ್ ಕೂಡ ರೆಡಿ ಆಯಿತು. ಇನ್ನು ಇವಾಗ ಒಗ್ಗರಣೆ ಮಾಡೋಣ. ಇದಕ್ಕೆ ಈ ಬದನೆಕಾಯಿ, ಉದ್ದುದ್ದ ಬದನೆಕಾಯಿ ಬರುತ್ತಲ್ಲ ಆ ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ನಾನು ಇವಾಗ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪುಡಿನ ಹಾಕಿದ್ರೆ ಆಯಿತು, ವಾಂಗಿಬಾತ್ ರೆಡಿ ಆಗುತ್ತೆ. ಬೇಗ 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 ಮುಗಿಸ್ಕೊಂಡು. ಸಲಾಡ್ ಇವಾಗ ತಿನ್ನಲ್ಲ. ಸಲಾಡ್ ನಾವು ಮಧ್ಯಾಹ್ನ ಟೈಮಲ್ಲಿ ತಿನ್ನೋದು. ಇವಾಗ ಟಿಫನ್ ಅಂದರೆ ಟಿಫನ್ ಅಷ್ಟೇ. ಟಿಫನ್ ಜೊತೆ ಇವಾಗ ಗೋಧಿ ಪಾಯಸ ಮಾಡಿದ್ದೀನಲ್ಲ ಅದು ಊಟ ಮಾಡ್ತೀನಿ. ಹಾಗೆ ಸಲಾಡ್ ಏನಿದ್ರು ಮಧ್ಯಾಹ್ನ ಟೈಮ್. ಓಕೆ, ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ನಾರ್ಮಲ್ಲಾಗಿ ನಾನು ಶೇಂಗಾ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ ಇದು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಏನು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಜಾಸ್ತಿನೇ ಬದನೆಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ. ಇಲ್ಲ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು, ಅದು ಕೂಡ ರುಚಿಯಾಗಿರುತ್ತೆ. ಬದನೆಕಾಯಿ ಕೆಲವೊಬ್ಬರು ಡಾಕ್ಟ್ರುಗಳು ಹೇಳಿರ್ತಾರೆ ಬದನೆಕಾಯಿ ತಿನ್ನಬೇಡಿ ಅಂತೇಳಿ, ಆವಾಗ ನೀವು ಕ್ಯಾಪ್ಸಿಕಮ್ ಹಾಕೋಬೋದು, ಅದು ಕೂಡ ಇದೇ ರೀತಿ ರುಚಿಯಾಗೇ ಬರುತ್ತೆ. ಇನ್ನು ನೋಡಿ ಒಂದ್ಸಲ ನಾನು ಕೈ ಆಡಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದೆ, ಅದು ವೀಡಿಯೋದಾಗ ಬಂದಿಲ್ಲ ಅನಿಸುತ್ತೆ. ಇದು ಒಂದು ಸಲ ಕೈ ಆಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮುಚ್ಚಿಡಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಇನ್ನು ಇವಾಗ ಅದು ಬೇಯ್ತಾ ಇದೆ. ಸೊ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು 2ರಿಂದ 4 ಸ್ಪೂನ್ ಹಾಕ್ತೀನಿ. ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ನೋಡಿ ಹಾಕ್ಕೊಳ್ಳಿ. ನಾನಿವಾಗ ಒಂದು 3-3.5 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ, ಸಾಕಾಗುತ್ತೆ ನನಗಷ್ಟೇ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಪೌಡರ್. ಒಂದ್ಸಲ ಮನೆಗೆ ಮಾಡಿ ನೋಡಿ. ನಿಜವಾಗ್ಲೂ ನೀವು ದುಡ್ಡು ಕೊಟ್ಟು ಆಚೆ ಕಡೆಯಿಂದನೂ ತರಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ವಾಂಗಿಬಾತ್ ಪೌಡರ್. ಒಂದ್ಸಲ ನೀವು ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ. ನಾನು ಆಲ್ಮೋಸ್ಟ್ ನಾವು ಆಚೆ ಕಡೆಯಿಂದ ಏನು ಪೌಡರ್ಸ್ ತರಲ್ಲ, ತಂದರೆ ರೇರಾಗಿ ತರ್ತೀವಿ ಅಷ್ಟೇ. ಒಂದ್ಸಲ ಇದನ್ನು ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ವಾಂಗಿಬಾತ್ ಹೇಗೆ ಬರುತ್ತೆ ಅಂತಲೂ ಕೂಡ ನನಗೆ ತಿಳಿಸ್ಕೊಡಿ ಆಯಿತಾ. ಇವಾಗ ಈ ಪೌಡರ್ ಅದಕ್ಕೆ ಮಿಕ್ಸ್ ಮಾಡಿ ರೈಸ್ ಹಾಕ್ಕೊಂಡ್ರೆ, ಸ್ವಲ್ಪ ಉಪ್ಪು, ರೈಸ್ ಹಾಕ್ಕೊಂಡ್ರೆ ಆಯಿತು, ವಾಂಗಿಬಾತ್ ರೆಡಿ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಲ್ವಾ, ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ವಾಂಗಿಬಾತ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಉದುರಾಗಿ ಮಾಡ್ಕೊಳ್ಳಿ. ಮೆತ್ತಗಿದ್ರೆ ಟಿಫನ್ ಅಷ್ಟು ಚೆನ್ನಾಗಿ ಅನಿಸಲ್ಲ, ಉದುರಿದ್ರೆ ಚೆನ್ನಾಗಿ ಬರುತ್ತೆ. ನಮ್ಮದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ ಇವತ್ತೇನೋ ಕುಕ್ಕರಲ್ಲಿ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ರೈಸ್ ಸ್ವಲ್ಪ ಮೆತ್ತಗಾಗಿ ಹೋಗ್ಬಿಟ್ಟಿತ್ತು. ಅದು ಚೆನ್ನಾಗಿತ್ತು ಅಂತೇಳಿ ಅನ್ನಿಸ್ತು. ಲಾಸ್ಟ್ ನೀವು ನೋಡಿ ಒಂದು ಪಿಕ್ ಹಾಕ್ತೀನಿ, ನೋಡಿ ಹೇಗೆ ಅನಿಸುತ್ತೆ ಅಂತ ನೀವು ಹೇಳಿ. ಹಾಗೆ ಮನೆಯಲ್ಲಿ ತುಂಬ ಗಲಾಟೆ ಹಾಗಾಗಿನೇ ನಿಮಗೆ ಸ್ವಲ್ಪ ಗಲಾಟೆ ಅಂತೇಳಿ ಅನಿಸುತ್ತಲ್ವ. ಸ್ವಲ್ಪ ಮನೆಗಿರ್ತಾರಲ್ಲ, ಮಾತಾಡ್ತಿರ್ತಾರೆ, ಹಾಗಾಗಿ ಸ್ವಲ್ಪ ಗಲಾಟೆ ಅಂತ ಅನಿಸುತ್ತೆ. ಇವಾಗ ನೋಡಿ ಸಲಾಡ್ ತುಂಬ ರುಚಿಯಾಗಿತ್ತು. ಪಾಯಸ ಮಾತ್ರ ನಿಜವಾಗ್ಲೂ ಮತ್ತೆ ತಿನ್ನಬೇಕಂತ ಅನಿಸ್ತಾ ಇದೆ ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರೆ, ಅಷ್ಟು ರುಚಿಯಾಗಿತ್ತು. ಇನ್ನು ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಆವಾಗೆ ನಾನು ಪಾತ್ರೆಗಳು ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಊಟ ಎಲ್ಲ ಆದ್ಗಿ 1 ಅವರ್ ಬಿಟ್ಟು ಬಂದರೆ ನಿಜವಾಗ್ಲೂ ಅಡುಗೆ ಮನೇಲಿ ಇರೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಯಾವಾಗ ಕೋಪ ಬರುತ್ತೆ ಜಾಸ್ತಿ ಅಂತಂದರೆ, ಅದರಲ್ಲೂ ನನಗೆ ಯಾವಾಗ ಕೋಪ ಜಾಸ್ತಿ ಬರುತ್ತೆ ಅಂತೇಳಿದರೆ, ಮನೆ ತುಂಬಾ ಮೆಸ್ಸಿಯಾಗಿದ್ದರೆ ತುಂಬಾ ಒಂಥರ ನೆಗೆಟಿವ್ ಫೀಲಿಂಗ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಅವಾಗಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗ ಬಂದರೂ ಅಡುಗೆ ಮನೆ ನೀಟಾಗೇ ಇಟ್ಕೊಂಡಿರ್ತೀನಿ.
ಏನೋ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಿ, ಮತ್ತೆ ಬರ್ತಾರೆ, ಮತ್ತೆ ಏನಾದರೂ ಗಲೀಜು ಮಾಡಿರ್ತಾರೆ, ಅದು ತೊಗೊಳೋದು, ನೀರು ಚೆಲ್ಲೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಕೋಪ ಬರುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮನೆ ಅಂದ್ರೇ ಹಾಗೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಕ್ಲೀನ್ ಮಾಡ್ತಾನೇ ಇರ್ತೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತೀನಲ್ವ. ಸ್ವಲ್ಪ ಹೊತ್ತು ನಾನು ಹಿಂಗೆ ಆಚೆ ಹೋಗಿರ್ತೀನಿ, ಅಲ್ಲೇ ಎಲ್ಲ ಬಂದು ನೀರು ಕುಡಿಯೋದು ಆ ರೀತಿ ಮಾಡಿಬಿಟ್ಟಿರ್ತಾರಲ್ಲ, ಮತ್ತೆ ಒರೆಸೋದು ಕ್ಲೀನಿಂಗ್ ಇದ್ದೇ ಇರುತ್ತಪ್ಪ ನನಗಂತೂ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತಲೂ ಕೂಡ ಹೇಳಿ. ನೀವು ಅಷ್ಟೇ ಅಡುಗೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಈ ಥರ ಕಿಚನ್ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಅದನ್ನೆಲ್ಲ ಗಲೀಜು ಮಾಡೋದಕ್ಕೆ ಹರಡೋದಕ್ಕೆ ಅಂತಲೇ ಮನೆಗಿರೋರೆಲ್ಲ ಇರ್ತಾರಲ್ವ, ಏನು ಮಾಡೋದಕ್ಕಾಗಲ್ಲ. ನಮ್ಮ ಕೋಪ ತಾಳ್ಮೆನೇ ತುಂಬ ಮುಖ್ಯ, ಕೋಪ ಮಾಡ್ಕೋಬಾರ್ದು. ಹಾಗಾಗಿ ನಾನು ಆದಷ್ಟು ನೀಟಾಗಿ ಇಟ್ಕೊತೀನಿ. ಏನೇ ಕೋಪ ಬಂದರೂ ಅದ್ರ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲರೂ ಊಟಕ್ಕೋಸ್ಕರನೇ ಇರ್ತಾರೆ, ಊಟ ಇಲ್ಲ ಇರೋದಕ್ಕಾಗಲ್ಲ, ಇಲ್ಲ ಇರೋದಕ್ಕಾಗಲ್ಲ, ಎಲ್ಲದಕ್ಕೂ ಕೋಪ ಮಾಡ್ಕೋಬಾರ್ದು ಅಂತ ನನ್ನನ್ನು ನಾನೇ ಸಮಾಧಾನ ತೊಗೊಂಡು ಸುಮ್ಮನಾಗ್ಬಿಡ್ತೀನಿ. ಇನ್ನು ನೋಡಿ ಇವಾಗೆಲ್ಲ ಕಿಚನ್ ನೀಟಾಗಿ ಮಾಡಿದ್ದೀನಲ್ವ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇನ್ನು ಇನ್ನೊಂದು ಏನಂತ ಹೇಳಿದ್ರೆ, ನಾನು ಸ್ವಲ್ಪ ನೇಚರ್ ಪಿಕ್ಸ್ನ ತೊಗೊತೀನಿ. ನಾನು ತುಂಬ ಇಷ್ಟ. ದುಡ್ಡು ಕೊಟ್ಟು ಲಕ್ಷಾನುಗಟ್ಟಲೆ ಖರ್ಚು ಮಾಡಿಕೊಂಡು ಹೊರದೇಶದಲ್ಲೆಲ್ಲ ಹೋಗಿ ನನಗೆ ಪರಿಸರ ನೋಡೋವಷ್ಟು ಶಕ್ತಿ ನನಗಿಲ್ಲದೆ ಇರ್ಬೋದು. ಆದರೆ ನಾನು ಸುತ್ತಮುತ್ತ ಏನು ನಡೀತಾ ಇರುತ್ತೆ ಅಲ್ವಾ ಪರಿಸರ, ಒಂದೊಂದು ದಿನ ಕ್ಲೈಮೇಟ್ ಕ್ಲೌಡಿ ಅನಿಸುತ್ತೆ, ಒಂದ್ಸಲ ಮಳೆ ಮೋಡ, ಈ ರೀತಿ ಎಲ್ಲ ಎಂಜಾಯ್ ಮಾಡೋವಂಥ ಶಕ್ತಿ ನನ್ನಲ್ಲಿದೆ. ನನ್ನ ಸುತ್ತಮುತ್ತ ಯಾವ ರೀತಿ ಪರಿಸರ ಇದೆಯೋ ಅದನ್ನು ಖಂಡಿತ ನಾನು ಎಂಜಾಯ್ ಮಾಡ್ತೀನಿ. ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಅಂತೇಳಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಪರಿಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಮ್ಮ ಮನೆ ಸ್ವಲ್ಪ ಗುಡ್ಡ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಸೊ ಅಲ್ಲೆಲ್ಲ ಫೋಟೋಸ್ ತಗೊತಾ ಇರ್ತೀನಲ್ವ. ಮೊನ್ನೆ ರೇನ್ಬೋ ಕೂಡ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದು ಕೂಡ ಫೋಟೋ ತೆಗೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ನಿಮಗೋಸ್ಕರನೇ ಆ್ಯಡ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡ್ತೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಆದಷ್ಟು ಬೇಗ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. ಸಿ ಯು ಆಲ್ ನೆಕ್ಸ್ಟ್ ಡೇ.